ಸರ್ ಪ್ರತಿಕ್ರಿಯೆ ಏನಂದರೆ ಹೊರೆ ಆಗ್ತಾ ಇದೆ. ಇದು ಸ್ಕೀಮ್ ಮಾಡಿರೋದೆಲ್ಲ ವೇಸ್ಟ್. ಸ್ಕೀಮ್ ಮಾಡೋದನ್ನ ನಿಲ್ಲಿಸಿದ್ರೆ ಇದು ಹೊರಗೆ ಬೀಳೋ ಚಾನ್ಸಸ್ ಇನ್ನೂ ಇದು ಕಡಿಮೆ ಆಗುತ್ತೆ. ಅದು ಮಧ್ಯವರ್ತಿಗಳು ಇದೆಲ್ಲ ಸೇರಿಕೊಂಡು ದುಡ್ಡು ಹೊಡಿಯೋದ್ರಿಗೆ ಒಂದು ಚಾನ್ಸಸ್ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ ಅಂತಂದ್ರೆ. ₹5 ಹೆಚ್ಚಳ ಮಾಡಿದ್ರು ಕೂಡ ರೈತರಿಗೆ ಕೊಡುವಂತ ಒಂದು ಉದ್ದೇಶದಿಂದ ಮಾಡ್ತವ್ರೆ ಅಂತ ಹೇಳಿ ಖಂಡಿತ ಅದು ತಲುಪಲ್ಲ. ಅವ್ರು ರೈತರಿಂದ ಕುಟುಂಬದಿಂದ ಬಂದವರೇನೆ, ಅವ್ರಿಗೆ ಎಲ್ಲೂ ತಲುಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ತಲುಪೋ ಚಾನ್ಸಸ್ಸು ಇಲ್ಲ. ಯಾಕೆಂದರೆ ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಅವ್ರ ದಾರಿ. ಯಾಕೆಂದರೆ ಇಲ್ಲಿ ದುಡ್ಡಲ್ಲಿ ಖಾಲಿ ಆಗಿರೋದ್ರಿಂದ ಅಲ್ಲಿ ಫಿಲಪ್ ಮಾಡ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲಿ ಆಗ್ತಾವ್ರೆ ದುಡ್ಡು ಫಿಲಪ್ ಆಗ್ತಿರೋದು ಅಂದರೆ ಇವಾಗ ಇದು ಸ್ಕೀಮ್ಗಳಿದೆಯಲ್ಲ, ಇದು KSRTC ಫ್ರೀ ಸ್ಕೀಮು, ಆ ಸ್ಕೀಮ್ ಈ ಸ್ಕೀಮ್, ಆ ದುಡ್ಡನ್ನಲ್ಲಿ ಕಟ್ಟಬೇಕಾದ್ರೆ ಎಲ್ಲಿಂದ ಕಟ್ಟಬೇಕಾದ್ರೆ ಇಲ್ಲಿಂದ ಈ ಹೊರೆ ಮಾಡ್ಕೊಂಡು ಅಲ್ಲಿ ಕಟ್ತಾರೆ ಅಷ್ಟೇ. ಖಂಡಿತವಾಗ್ಲು ಅದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ಅಲ್ಲಿ. ಅದು ಹೋಗೋದಂತೂ 99% ಚಾನ್ಸಸ್ಸೇ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೋದು. ಬಡ ಮೀಡಿಯಮ್ ಸರ್ಕಾರ ಜನಗಳು, ಮಿಡ್ಲ್ ಕ್ಲಾಸ್ ಜನರು ಏನೋ ₹1 ದುಡಿಮೆ ಇದ್ದರೆ ಮಾಡ್ಬೋದು. ದುಡಿಮೆ ಇಲ್ದಿರೋರೆಲ್ಲ ₹1 ಜಾಸ್ತಿ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಒಂದು ಕೂಲಿ ಮಾಡಬೇಕಂದ್ರೆ ಅವನು ₹100 ಕೊಡ್ತಾನೆ, ಇವನು ಒಂದು ₹2 ಜಾಸ್ತಿ ಮಾಡಿದ್ರೆ ಅಲ್ಲಿ ಅವರು ಇನ್ನು ₹2 ಜಾಸ್ತಿ ಮಾಡ್ತಾರೆ ಆ ಕೂಲಿಗಾರರು. ಅದನ್ನೇ ಕಂಟಿನ್ಯೂಷನ್ ಮಾಡ್ತಾಯಿರ್ತಾರೆ. ಸ್ವಾಮಿ ನಮ್ಮ ಹತ್ರ ಇರೋದು ಇಷ್ಟೇ, ನಾವು ಕೊಡೋದು ಇಷ್ಟೇ ಅಂತಾರೆ. ನಮಗೂ ಬಾಧೆ ಇರುತ್ತೆ. ಕೆಲವು ರೈತರು ಏನು ಮಾಡ್ತಾರೆ, ಹಸುಗಳು ಸಾಕೊಂಡಿರ್ತಾರೆ, ರಾತ್ರಿ ಹೊತ್ತು ಕಳ್ತನ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡಲ್ಲ. ಈ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಡ್ತೀರಿ, ಕಂಪ್ಲೇಂಟ್ ಕೊಟ್ಟರೆ ಕೂಡ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲ್ಲ, ಏನು ಮಾಡಲ್ಲ. ಫುಟೇಜ್ CCTV ಫುಟೇಜ್ ಸಮೇತ ಕೊಡ್ತೀರಿ. ನೀವೇನು ಹೋಗ್ರಯ್ಯ, ರಾತ್ರಿ ಹೊತ್ತು ಹಸುಗಳ ಜೊತೆಯಲ್ಲಿ ಮಲ್ಕೊಬೇಕಾಯ್ತು, ನೀವು ಯಾಕೆ ಕಂಪ್ಲೇಂಟ್ ಕೊಡ್ತೀರಾ, ಹೋಗ್ರಯ್ಯ ಅಂತ ಬೈದು ಕಳಿಸ್ತಾರೆ. ಸ್ಟೇಷನಲ್ಲಿ, ಪೊಲೀಸ್ ಸ್ಟೇಷನ್, ಮಾಮೂಲಿ PSI ಪೊಲೀಸರು. ನೀವು ಕಳ್ತನ ಮಾಡೋವಾಗ ನೀವು ಎಲ್ಲಿದ್ರಿ, ನೀವೇನು ಮಾಡ್ತಾಯಿದ್ರಿ? ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹಸು ಮೇಯಿಸ್ಕೊಂಬರೋದೇ ಬಾಧೆ ಇರುತ್ತೆ. ಹಸು ಮನೆಯಲ್ಲಿ ಹಸು ಜೊತೆ ಮಲ್ಕೊಬೇಕು ಅಂತ ಹೇಳ್ತಾರೆ. ನಾವು ಎಲ್ಲಿ ವ್ಯವಸಾಯ ಮಾಡಿ ಇದು ಹಾಲು ಕಂಪ್ಲೀಟ್ ಕೊಟ್ಟಿದ್ವಿ. ಆಯಿತು 3 ವರ್ಷ ಮೇಲೆ ಆಯಿತು. ಹೌದು. ಇವತ್ತು ಹಸುಗಳು ಆಕಳ ಸಿಕ್ಕಿಲ್ಲ. 6 ಹಸು ಒಂದೇ ರಾತ್ರಿ. ಇವತ್ತವರೆಗೂ ನಮ್ಮನ್ನು ಕರೆದೂ ಇಲ್ಲ. ಸ್ಟೇಷನ್ಗೆ ಹೋದ್ರೇನೋ ಬಿಟ್ಟಾಕಯ್ಯ ಅಂತಾರೆ. ಇವತ್ತವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ, ಏನೂ ಇಲ್ಲ. ಈ ಥರ ಸರ್ಕಾರ ಇದ್ರೆ ಏನು ಮಾಡೋದು ಸ್ವಾಮಿ? ಅದ್ರ ಬಗ್ಗೆ ಕೂಲಿ ಮಾಡೋದು ಹಾಲಿಂದನೇ ತಾನೇ ಸ್ವಾಮಿ. ನಾವು ಕಷ್ಟಪಟ್ಟು ಅದರಲ್ಲದೆ ತಾನೇ ದುಡಿಯೋದು. ಅದು ಹೋದ್ಮೇಲೆ ನಾವೇನು ಜೀವನ ಮಾಡೋದು? ಯಾವುದು ಮಾಡಲ್ಲ ಸ್ವಾಮಿ. ಸುಮ್ಮನೆ ಕಂಪ್ಲೇಂಟು ಸ್ಟೇಷನ್ಗಳು ಅಂತಾರೆ ಅಷ್ಟೇ. ನಾವು ಸುತ್ತಿ ಅವ್ರಿಗೆ ದುಡ್ಡು ಕೊಟ್ಟು ವಾಪಸ್ ಬರ್ತಾ ಇದ್ದೀರಿ ಸ್ವಾಮಿ. ನಾವೇ 5,000 10,000 ಕೊಡ್ತಾ ಇದ್ರಿ ಸ್ಟೇಷನ್ಗಳಿಗೆ. ನಮ್ಗೆ ಹಿಡ್ಕೊಡಿ, ಕಳ್ಳರನ್ನ ಹಿಡ್ಕೊಡಿ, ಹೋಗಯ್ಯ ಯಾವನು ಯಾರು ಮಾಡಿದ್ರು ಅಂತ ಇವತ್ತವರೆಗೂ ನಮ್ಮನ್ನು ಕರೆದೇ ಇಲ್ಲ, ಮಾಡ್ತಾ ಇಲ್ಲ. ಯಾರು ತಲೆಗೆ ಹಾಕಂತಲ್ಲ ಸ್ವಾಮಿ. ಬೇಕಾದ್ರೆ ಇಲ್ಲೇ ಇದೆ ಡಾಕ್ಯುಮೆಂಟ್, ಬೇಕಾದ್ರೆ ತೋರಿಸ್ತೀರಿ. ಕಂಪ್ಲೇಂಟ್ ಕೊಟ್ಟಿರೋ ಕಾಪಿಗಳ ಸಮೇತ ಕೊಡ್ತೀವಿ. ಇವತ್ತವರೆಗೂ ಕರೆದಿಲ್ಲ. ತುಂಬ ಥ್ಯಾಂಕ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.